ಈ ಚಳಿಯ ವಾತಾವರಣದಲ್ಲಿ ಬಿಸಿ ಬಿಸಿ ಹಾಗೂ ಖಾರವಾಗಿರುವಂಥ ಚಿಕನ್ ಟೋಸ್ಟ್ನ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುತ್ತೆ, ಅದರಲ್ಲಿ ಎಳ್ಳಷ್ಟು ಡೌಟ್ ಬೇಡ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ 555. ನಾನು ನಿಮ್ಮ ಲಕ್ಷ್ಮಿ. ಮೊದಲಿಗೆ ಇಲ್ಲಿ ಒಂದು ಅಗಲವಾಗಿರುವಂಥ ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ 3/4 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಮೂಳೆ ಇಷ್ಟಪಡೋರು ಬೇಕಾದರೆ ವಿತ್ ಬೋನ್ ಕೂಡ ಹಾಕೋಬೋದು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸುಮಾರು ಇಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಹೋಳಿನ ನಿಂಬೆ ರಸವನ್ನು ಹಿಂಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದ್ಸರಿ ಕ್ಲೀನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಕಲಿಸಿದಾದ ನಂತರ ಈ ರೀತಿ ಆಗುತ್ತೆ. ಇದನ್ನು ಸುಮಾರು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲೇ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಕರಿಮೆಣಸು ಸುಮಾರು 3/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ 1 ಸ್ಪೂನು, ಧನಿಯಾಕಾಳು 1 ಸ್ಪೂನು, 5ರಿಂದ 6 ಲವಂಗ ಹಾಗೆ 2ರಿಂದ 3 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ನಿಮಗೆ ಖಾರದ ಅನುಕೂಲವಾಗಿ ಒಣಮೆಣಸಿನ್ಕಾಯಿ ತೊಗೊಳ್ಳಿ. ಇಲ್ಲಿ ನಾನು 4 ತೊಗೊಂಡಿದ್ದೀನಿ, ನೀವು ಬೇಕಾದರೆ 2 ತೊಗೋಬೋದು. ಖಾರ ಕರೆಕ್ಟಾಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಇನ್ನೂ 2 ಹಾಕೋಬೋದು. ಹಾಗೆಯೇ ಅದ್ರ ಜೊತೆಗೆ ಹುರಿತಿದ್ದಾಗೇ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, 2 ಕಡ್ಡಿ ಕರಿಬೇವಿನ ಎಲೆ. ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಒಂದು ಸ್ವಲ್ಪ ಬೆಚ್ಚಗಾಗಿ ಫ್ರೈ ಆಗ್ತಿದ್ದಾಗೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಇದು ಹಾಕ್ತಿದ್ದಾಗೆ ಸ್ಟವ್ ಆಫ್ ಮಾಡಿಕೊಂಡು 2 ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ಬೇಕು ಅಂತೆಲ್ಲ ಏನಿಲ್ಲ, ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದೇ ಸ್ಟವ್ ಆಫ್ ಮಾಡಿದ ನಂತರನೇ ಖಾರದ ಪುಡಿ ಹಾಕಬೇಕು. ಇದೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನಾವೇನು ಪೌಡ್ರ್ ಮಾಡಿದ್ದೀವೋ ಅದನ್ನು 2 ಸ್ಪೂನಷ್ಟು ಒಂದು ಚಿಕ್ಕ ಬಟ್ಟೆಗೆ ತೆಗೆದಿಟ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ಗೆ ಒಂದು ಸುಮಾರು 15ರಿಂದ 20 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ರುಬ್ಕೋಬೇಕಾಗತ್ತೆ. ರುಬ್ಬಿರೋ ಬೆಳ್ಳುಳ್ಳಿ ಪೌಡ್ರ್ ಏನಿದೆಯೋ ಮಸಾಲೆ ಪೌಡ್ರ್ ನೋಡಿ ಈ ರೀತಿ ರೆಡಿ ಆಗುತ್ತೆ. ಈಗ ಒಂದು ಬಾಣಲಿಗೆ ಸುಮಾರು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಣ್ಣ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಅದು ಸ್ವಲ್ಪ ಕಲರ್ ತಿರುಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಫ್ಲೇವರ್ಗೋಸ್ಕರ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡಿರೋದಾಗಲಿ ಏನೂ ಮಾಡಿಲ್ಲ, ಜಸ್ಟ್ ಫ್ಲೇವರ್ಗೋಸ್ಕರ ಮಾತ್ರ 2 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾವು ಆಗಲೇ ನೆನೆಸಿಟ್ಟಿರೋಂಥ ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಎಣ್ಣೆ ಎಲ್ಲ ಹೀರ್ಕೊಂಡು ಯಾವ ರೀತಿ ಫ್ರೈ ಆಗಿದೆ. ನಾವು ಮೊದಲೇ ಚಿಕನ್ನ ನೆನೆಸಿಟ್ಟಿರೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಬೇಗನೂ ಬೇಯುತ್ತೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡೋಣ. ನಾವು ಈ ರೀತಿ ಲಿಡ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಚಿಕನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ನೀವು ನೋಡ್ತಿರ್ಬೋದು, ನೋಡಿ ನೀರೆಲ್ಲ ಬಿಟ್ಕೊಂಡಾಗಿದೆ. ಮತ್ತು ಹಾಗೆಯೇ ಸುಮಾರು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಅದ ನಂತರ ನೀರಿನ ಅಂಶ ಸ್ವಲ್ಪ ಕಡಿಮೆ ಆದ ನಂತರ ನಾವು ಮೊದಲೇ ರುಬ್ಬಿಟ್ಟಿರೋಂಥ ಬೆಳ್ಳುಳ್ಳಿ ಜೊತೆಗೆ ರುಬ್ಬಿರೋಂಥ ಪೌಡ್ರ್ ಇರುತ್ತಲ್ಲ, ಆ ಮಸಾಲೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವೇನು ರುಬ್ಬಿಟ್ಟಿದ್ದೀವೋ ಆ ಮಸಾಲೆ ಆದರೆ ಸಾಕಾಗುತ್ತೆ, ಮತ್ತು ಎಕ್ಸ್ಟ್ರಾ ಏನೂ ಹಾಕೋದು ಬೇಕಾಗಿಲ್ಲ. ಈಗ ಚಿಕನ್ ಆಲ್ಮೋಸ್ಟ್ ಬೆಂದಾಗಿದೆ, ತುಂಬ ಚೆನ್ನಾಗಿ ಬೆಂದಾಗಿದೆ, ತುಂಬ ಬೇಗನೆ ಬೇಯುತ್ತೆ ಇದು. ಈಗ ಇದರಲ್ಲಿರೋಂಥ ಸ್ವಲ್ಪ ನೀರಿನ ಕಡಿಮೆ ಆಗೋವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಚಿಕನ್ ಆಲ್ಮೋಸ್ಟ್ ಬೆಂದಾಗಿದೆ. ಈಗ ನಾವು ಫಸ್ಟೇ ತೆಗೆದಿಟ್ಟಿರೋಂಥ ಮಸಾಲೆ ಪೌಡ್ರ್ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆ ಮಸಾಲೆ ಪೌಡ್ರ್ ಹಾಕಿದ ನಂತರ ಒಂದು ಸರಿ ಕಲಿಸ್ಕೊಳ್ಳೋಣ. ಹಾಕಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ ನಂತರ ಅರ್ಧ ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಈ ಚಿಕನ್ಗೆ ನಾವು ಹಾಕಿರೋಂಥ ಉಪ್ಪು, ಖಾರ ಹಾಗೂ ಹುಳಿ ಹಿಡಿದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಮ್ಮ ಚಿಕನ್ ಟೋಸ್ಟ್ ರೆಡಿಯಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಸ್ಪೆಷಲಾಗಿ ಮಾಡ್ಕೊಂಡು ಇವತ್ತಿನ ನಮ್ಮ ರೆಸಿಪಿ ಚಿಕನ್ ಟೋಸ್ಟ್ ರೆಡಿಯಾಗಿದೆ. ರೆಡಿ ಟು ಸರ್ವ್, ರೆಡಿ ಟು ಈಟ್. ದೋಸೆ, ಚಪಾತಿ, ಪೂರಿ, ಗೀ ರೈಸ್ ಅಥವಾ ಅನ್ನ ರಸಂ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತೊಗೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮೆಣಸು, ಜೀರಿಗೆ ಹಾಗೂ ಧನಿಯಾಕಾಳು ಯೂಸ್ ಮಾಡಿರೋದ್ರಿಂದ ಕೆಮ್ಮು, ನೆಗಡಿಗೂ
ಒಳ್ಳೆ ರಾಮಬಾಣ. ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.